ಈ ವಿಡಿಯೋದಲ್ಲಿ ನಾವು 1ನೇ ತರಗತಿ ಸವಿ ಕನ್ನಡವನ್ನ ನೋಡೋಣ. ಪಾಠ 1 ವಂದನೆ. ಪದ್ಯ ಬರೆದವರು ಕವಿ LK ಕಂಬಾರ್. ಈ ಪದ್ಯವನ್ನ ಪ್ರಾರಂಭ ಮಾಡುವ ಮೊದಲು ಪೂರ್ವ ಚಟುವಟಿಕೆಯನ್ನ ನೋಡಿ ತೋರಿಸಿ ಹೇಳಿ. ಪಾಠ ಪೂರ್ವ ಚಟುವಟಿಕೆ ಅಂತ ಈ ಚಿತ್ರ ತೋರಿಸಿ ಪದ ಹೇಳಿಸಿ. ಇಲ್ಲಿ ನೋಡ್ರಿ, ತಾಯಿ ಮಗು, ಇಲ್ಲಿ ಕೊಟ್ರ ತಾಯಿ. ಇವರು ರೈತ, ನೇಗಿಲಿಡ್ತಾರಲ್ಲ ರೈತ. ವೈದ್ಯ ಚಿಕಿತ್ಸೆ ಮಾಡುತ್ತಿದ್ದಾರೆ. ಇವರು ಸೈನಿಕ, ದೇಶ ಕಾಯುವವರು. ಇವರು ತಂದೆ ಮಗು, ಇದು ತಂದೆಯವರು. ಈ ಪದ್ಯದೊಳಗೆ ಇವರೆಲ್ಲ ಬರ್ತಾರ ಅಂತ ಪೂರ್ವ ಚಟುವಟಿಕೆ ಕೊಟ್ಟರ. ನೋಡಿ, ಪದ್ಯವನ್ನ ರಾಗವಾಗಿ ಓದಿ ಮಕ್ಕಳಿಂದ ಹೇಳಿಸಿ ಅಂತ ಹೇಳ. ನೋಡ್ರಿ, ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈ ಮುರಿದು ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ಮೈ ಮುರಿದು ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದ ಕಲಿಸಿ ಹರಸಿದ ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಇವರು ಗುರು ಪಾಠ ಮಾಡುತ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಅದಕ್ಕ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಇಲ್ಲ ನೋಡ್ರಿ, ನೆಕ್ಸ್ಟ್ ಈ ಚಿತ್ರದೊಳಗೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಇವರು ಯೋಧ. ಇಲ್ಲಿ ಕೇಳಿದ ಪದಗಳು ಯಾವ್ಯಾವ ಅಂತಂದ್ರ ಮಾಸ, ಹೊತ್ತು, ಹೆತ್ತು, ತಾಯಿ, ದುಡಿ, ತಂದೆ, ವಿದ್ಯೆ, ಬುದ್ಧಿ, ಬಾಲ್ಯ, ಗುರು, ರೋಗ, ವೈದ್ಯ, ರೈತ, ನಾಡು, ನಿತ್ಯ, ಯೋಧ, ಇವೆಲ್ಲ ಪದಗಳನ್ನ ಕೇಳಿದ್ವಿ. ಇನ್ನ ಈ ಪದಗಳ ಅರ್ಥಗಳನ್ನ ನೋಡುದಾದ್ರ ಮಾಸ ಅಂದ್ರ ತಿಂಗಳು, ವಂದನೆ ಅಂದ್ರ ನಮಸ್ಕಾರ, ಸಲಹು ಆರೈಕೆ, ನಿತ್ಯ ಅಂದರೆ ಪ್ರತಿದಿನ, ದಿನಾಲು. ಅಭ್ಯಾಸವನ್ನ ನೋಡೋಣ. ಬಿಟ್ಟಿರುವ ಪದವನ್ನ ಮಕ್ಕಳಿಂದ ಹೇಳಿಸಿ. ನವಮಾಸ ಹೊತ್ತು ಸಾಕಿದ ತಾಯಿಗೆ ಮಾಡುವೆ ವಂದನೆ. ಇಲ್ಲೇನ್ ಬರುತ್ತಾ? ತಾಯಿಗೆ, ತಾಯಿ, ತಾಯಿಗೆ ಮಾಡುವೆ ವಂದನೆ. ಮೈ ಮುರಿದು ದುಡಿದು ಬೆಳೆಸಿದ ತಂದೆಗೆ ಮಾಡುವೆ ವಂದನೆ. ಯಾರು? ತಂದೆಗೆ. ವಿದ್ಯಾ ಬುದ್ಧಿ ಕಲಿಸಿ ಹರಸಿದ ಗುರುವಿಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ರೋಗ ವಾಸಿ ಮಾಡುವ ವೈದ್ಯಗೆ
ಮಾಡುವೆ ವಂದನೆ. ನಾಡಿನ ರಕ್ಷಣೆ ಮಾಡುವ, ನಾಡಿನ ರಕ್ಷಣೆ ಯಾರು? ಸೈನಿಕ. ಇಲ್ಲಿ ಚಿತ್ರದೊಳಗಿದೆ ನೋಡಿ, ಯೋಧಗೆ. ಸೈನಿಕರಿಗೆ ಏನಂದಾರ ಇಲ್ಲಿ? ಯೋಧ. ಯೋಧಗೆ ಮಾಡುವೆ ವಂದನೆ. ಬಿಟ್ಟಿರುವ ಪದ್ಯದ ಸಾಲುಗಳನ್ನ ಮಕ್ಕಳಿಂದ ಹೇಳಿಸಿ ಅಂದ್ರ, ನವಮಾಸ ಹೊತ್ತು ನನ್ನನ್ನು ಸಲಹಿದ ತಾಯಿಗೆ ಮಾಡುವೆ ವಂದನೆ. ಈ ರೀತಿ ಹೇಳಬೇಕು. ಮೈ ಮುರಿದು ದುಡಿದು ಸಲಹಿದ ತಂದೆಗೆ ಮಾಡುವೆ ವಂದನೆ. ಇವನ್ನೆಲ್ಲ ನೋಡಿ ಹೇಳ್ರಿ, ಈಜಿ ಇದೆ. ನೆಕ್ಸ್ಟ್, ಚಿತ್ರಗಳನ್ನ ತೋರಿಸಿ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆಯಿರಿ. ಈ ಚಿತ್ರ ನೋಡ್ರಿ, ವೈದ್ಯ ಏನು ಮಾಡುತ್ತಿದ್ದಾರೆ? ವೈದ್ಯ ಚಿಕಿತ್ಸೆ ಮಾಡುತ್ತಿದ್ದಾರೆ, ರೋಗ ವಾಸಿ ಮಾಡುತ್ತಿದ್ದಾರೆ. ಮಕ್ಕಳು ಯಾವ ರೀತಿ ಹೇಳ್ತಾರ ಅದು. ಚಿಕಿತ್ಸೆ ನೀಡುತ್ತಿದ್ದಾರೆ ಅಂದ್ರು ಸರಿ, ತಮ್ಮ ಭಾಷೆಯಲ್ಲಿ ಹೇಳಿದ್ರು ಸಾಕು. ಮಾಡುತ್ತಿದ್ದಾರೆ, ಚಿಕಿತ್ಸೆ ಮಾಡುತ್ತಿದ್ದಾರೆ, ಚಿಕಿತ್ಸೆ ನೀಡುತ್ತಿದ್ದಾರೆ. ರೈತರು ಏನು ಮಾಡುತ್ತಿದ್ದಾರೆ? ಉಳುಮೆ ಮಾಡುತ್ತಿದ್ದಾರೆ. ಉಳುಮೆ, ರೈತ ಉಳುಮೆ ಮಾಡುತ್ತಿದ್ದಾರೆ. ಶಿಕ್ಷಕಿ ಏನು ಮಾಡುತ್ತಿದ್ದಾರೆ? ಬೋಧನೆ. ಈ ರೀತಿ ಅಂದ್ರ ಪರ್ಫೆಕ್ಟ್ ಆಗೇ ಹೇಳ್ಬೇಕು ಅಂತ ಏನಿಲ್ಲ, ಮಕ್ಕಳು ಒಂದೊಂದು ಪದ ಹೇಳಿದ್ರು ಸಾಕು. ಬೋಧನೆ. ನೋಡ್ರಿ, ಶಿಕ್ಷಕರಿಗೆ ಕೊಟ್ರಲ್ಲ, ವಿದ್ಯಾ ಬುದ್ಧಿ ಕಲಿಸಿದ ಗುರುವಿಗೆ. ವಿದ್ಯಾ ಬುದ್ಧಿ ಕಲಿಸ್ತಿದ್ದಾರೆ ಅಂದ್ರ ಬೋಧನೆ ಮಾಡುತ್ತಿದ್ದಾರೆ. ಬೋಧನೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಎರಡನೇ ಪಾಠವನ್ನ ನೋಡೋಣ. ಎರಡನೇ ಪಾಠ ಯಾವುದು? ಸಹಕಾರ. ಗದ್ಯವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.